ಸ್ಕಂಕುಗಳನ್ನು ತಂದು ಅವುಗಳ ನಡಿವಿಕ್ಕೆ ಹಗ್ಗ ಕಟ್ಟಿ ಶಿಖರದ ಮೇಲೆ ಎಸೆದರು. ಸ್ಕಂಕನ ಉಗುರುಗಳ ಸಹಾಯದಿಂದ ಸೈನ್ಯವು ಮೇಲಕ್ಕೆ ಹತ್ತಿ ಕೋಟೆ ಗೋಡೆಗಳನ್ನು ಒಡೆದು ಸೈನ್ಯದೊಳಗೆ ಪ್ರವೇಶಿಸಿತ್ತು. ಪೂರ್ವ ಕಾಲದಲ್ಲಿ ಭಾರತದಲ್ಲಿದ್ದ ದೊಡ್ಡ ದೊಡ್ಡ ರಾಜ್ಯಗಳು ಕೂಡ ತಮ್ಮ ನೆಲೆಗಳನ್ನು ನದಿಗಳ ದಡದಲ್ಲಿ ಅಥವಾ ಬೆಟ್ಟದ ಶಿಖರಗಳ ಮೇಲೆ ಕೋಟೆಗಳಾಗಿ ನಿರ್ಮಿಸಿಕೊಂಡು ವಾಸಿಸುತ್ತಿದ್ದರು. ದ್ವೇಷ ಸಾಧಿಸಿದ ಶತ್ರು ರಾಜ್ಯಗಳು ಸಹ ಆಶ್ಚರ್ಯ ಪಡುವಂತೆ ಕೋಟೆ ಗೋಡೆಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದರು. ಅಂತಹ ದೊಡ್ಡ ದೊಡ್ಡ ರಾಜ್ಯಗಳು ಕೂಡ ಕೊನೆಗೆ ಇತಿಹಾಸ ಕಾಲಗರ್ಭದಲ್ಲಿ ಲೀನವಾಗಲೇಬೇಕಾಯಿತು. ಅಂತಹ ಒಂದು ಶತ್ರು ದುರ್ಭೇದ್ಯವಾದ ಪುರಾತನ ನಗರವೇ ನಮ್ಮ ಉದಯಗಿರಿ ಕೋಟೆ. ಶಾತವಾಹನರಿಂದ ಪ್ರಾರಂಭವಾದ ಉದಯಗಿರಿ ಆಡಳಿತ ಪಲ್ಲವರು, ಚೋಳರು, ಗಜಪತಿಗಳು, ವಿಜಯನಗರ ರಾಜರು ಮತ್ತು ಗೋಲ್ಕೊಂಡ ನವಾಬರು, ಕೊನೆಗೆ ಆಂಗ್ಲೇಯ ಆಡಳಿತ ಕೂಡ ಇಲ್ಲಿಂದಲೇ ಇತ್ತು ಎಂದು ಹೇಳುತ್ತಾರೆ. ಮಣಿಗಳು, ಮಾಣಿಕ್ಯಗಳು, ವಜ್ರ ವೈಡೂರ್ಯಗಳು ರಾಶಿ ರಾಶಿಯಾಗಿ ಮೂಟೆ ಕಟ್ಟಿ ಮಾರುವವರನ್ನು ಈ ಪ್ರದೇಶದಲ್ಲಿ ಯಾರನ್ನು ಕೇಳಿದರೂ ಹೇಳುತ್ತಾರೆ. ಅಂತಹ ಹೆಚ್ಚು ಸಂಪತ್ತು ಹೊಂದಿದ್ದ ಉದಯಗಿರಿ ಆಸ್ಥಾನವು ರೂಪುಗೊಳ್ಳಲು ಮೂಲ ಕಾರಣ ಹನುಮಂತ. ಆ ಕಾಲದ ರಾಮಾಯಣದಲ್ಲಿ ಹನುಮಂತ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಶ್ರೀಲಂಕಾಗೆ ತೆಗೆದುಕೊಂಡು ಹೋಗುವ ಮಾರ್ಗದಲ್ಲಿ ಕೈಯಲ್ಲಿದ್ದ ಆ ಪರ್ವತವು ಮುರಿದು ಈ ಪ್ರದೇಶದಲ್ಲಿ ಬಿದ್ದಂತೆ ಆ ಕಾಲದ ರಾಮಾಯಣ ಕಾಲದಿಂದ ಹಾಡುವ ಜಾನಪದ ಗೀತೆಗಳು ಇವಾಗಲೂ ಈ ಪ್ರದೇಶದಲ್ಲಿ ಹಾಡುತ್ತಾರೆ. ಆದ್ದರಿಂದ ಈ ಪ್ರದೇಶದಲ್ಲಿ ಸಂಜೀವಿನಿ ಗಿಡದೊಂದಿಗೆ 150 ಔಷಧೀಯ ಮೂಲಿಕೆಗಳು ದೊರೆಯುತ್ತವೆ ಎಂದು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಈ ಪ್ರದೇಶದಲ್ಲಿ ಅತಿ ಪುರಾತನವಾದ ಹನುಮಂತನ ವಿಗ್ರಹಗಳು ಪತ್ತೆಯಾಗುವುದು ಮತ್ತು ದರ್ಶನವಾಗುವುದು ಇದಕ್ಕೆ ಸಾಕ್ಷಿ. ಉದಯಭಾನುವಿನ ಕಿರಣಗಳು ತಾಕಿದ ತಕ್ಷಣ ಪರ್ವತ ಶಿಖರವೆಲ್ಲ ಚಿನ್ನದ ಬಣ್ಣಕ್ಕೆ ತಿರುಗಿ ಪ್ರಜ್ವಲಿಸುತ್ತದೆ. ಆದ್ದರಿಂದ ಈ ಪ್ರದೇಶವನ್ನು ಉದಯಗಿರಿ ಎಂದು ಕರೆಯಲಾಗುತ್ತದೆ. ಆಕಾಶವನ್ನು ತಲುಪುವ ಶಿಖರಗಳು ಈ ಪ್ರದೇಶದಲ್ಲಿ ಇರುವುದರಿಂದ ಶಾತವಾಹನರು ಶತ್ರು ದುರ್ಭೇದ್ಯವಾದ ವಾಸಸ್ಥಾನಗಳನ್ನು ನಿರ್ಮಿಸಿಕೊಂಡು ರಾಜ್ಯಭಾರವನ್ನು ಮುಂದುವರಿಸಬಹುದು ಎಂದು ನಮ್ಮ ಇತಿಹಾಸ ಹೇಳುತ್ತದೆ. ಅಲ್ಲಿಂದ ಪ್ರಾರಂಭವಾದ ಉದಯಗಿರಿ ಪ್ರಯಾಣ ಹಿಂದೂ ದೇವಾಲಯಗಳು, 100 ದೇವಾಲಯಗಳು ಇರುವ ಪುರಾತನ ರಾಜ್ಯವು ನಮ್ಮ ದೇಶದಲ್ಲಿರುವ ಅಗ್ರ ರಾಜ್ಯಗಳಲ್ಲಿ ಒಂದಾಗಿ ನಿಂತಿದೆ ಉದಯಗಿರಿ. ಚೋಳರ ಕಾಲದಲ್ಲಿ ನಿರ್ಮಿಸಿದ ರಂಗನಾಯಕ ದೇವಾಲಯವು ಜಗತ್ತಿನಲ್ಲಿ ಅತಿ ಪುರಾತನ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿ ಪ್ರಸಿದ್ಧಿ ಹೊಂದಿದೆ. ಗಜಪತಿಗಳ ರಾಜಪ್ರಭುತ್ವದ ಅವಧಿಯಲ್ಲಿ ಲಂಗೂಲ ಗಜಪತಿ ಒರಿಸ್ಸಾ ಗಜಪತಿಗಳ ಸಾಮ್ರಾಜ್ಯದ ಅಧಿಪತಿಯಾಗಿರಲಾಗಿ ಆತನ ಸಾಮಂತರಾಜ ಉದಯಗಿರಿ ಶಿಖರದ ಮೇಲೆ 7 ಮೈಲ ಕೋಟೆಯನ್ನು ಅತಿ ಶತ್ರು ದುರ್ಭೇದ್ಯವಾದ ಕೋಟೆ ಗೋಡೆಗಳಿಂದ 13 ಬುರ್ಜುಗಳಿಂದ ಅನನ್ಯ ಸಾಮಾನ್ಯ ಸಿಂಹದ್ವಾರವನ್ನು ಯೋಜನಾಬದ್ಧವಾಗಿ ನಿರ್ಮಿಸಿ ಆಡಳಿತ ನಡೆಸಿದರು. ವಿಜಯನಗರ ಸಾಮ್ರಾಜ್ಯಾಧಿಪತಿ ಶ್ರೀಕೃಷ್ಣದೇವರಾಯರು ಕಳಿಂಗ ದಂಡಯಾತ್ರವೊಂದಿಗೆ ದಕ್ಷಿಣ ಭಾರತ ದೇಶವನ್ನೆಲ್ಲ ಆಕ್ರಮಿಸಿ ಏಕಛತ್ರಾಧಿಪತಿಯಾಗಿ ಆಡಳಿತ ನಡೆಸಿದರು.
ಅಂತಹ ಅದ್ಭುತ ಯುದ್ಧ ನೈಪುಣ್ಯ ಹೊಂದಿದ್ದ ಮಹಾನ್ ಚಕ್ರವರ್ತಿ ಶತ್ರು ದುರ್ಭೇದ್ಯವಾದ ಈ ಉದಯಗಿರಿ ಸಾಮ್ರಾಜ್ಯಕ್ಕೆ ತಲೆಬಗ್ಗಿಸಿದ ಬೇರೆ ದಾರಿ ಇರಲಿಲ್ಲ. 1,000 ಆನೆಗಳು, 4,000 ಕುದುರೆಗಳು, ಅವರ 20,000 ಜನರ ಪಡೆಯೊಂದಿಗೆ ಉದಯಗಿರಿಯ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದರು. ಆದರೆ ಎಲ್ಲಿ ನೋಡಿದರೂ ಬೆಟ್ಟದ ಕಲ್ಲಿನ ಶಿಲಾಫಲಕಗಳಿಂದ ತುಂಬಿ ಒಂದೇ ಸಿಂಹದ್ವಾರವಿರುವುದರಿಂದ ಶತ್ರು ದುರ್ಭೇದ್ಯವಾದ ಈ ಉದಯಗಿರಿ ರಾಜ್ಯದ ಮೇಲೆ ತಲಪಡಿ 18 ತಿಂಗಳುಗಳ ಕಾಲ ಯುದ್ಧ ಮಾಡಿ ರಾಯಲ ಸೈನ್ಯವು ದಣಿದು ಹಿಂತಿರುಗಿತು. ತಲೆಬಾಗುವಿಕೆಯಿಂದ ಅಸಹನೀಯನಾದ ರಾಯನವರು ತಾನೇ ಸೇನಾನಿಯಾಗಿ ಸೈನ್ಯವನ್ನು ಮುಂದು ಕಲಿಸಿದರು. ಕಲ್ಲುಗಳನ್ನು ಸರಿಸುತ್ತಾ, ಕಾಲಿದಾರಿಗಳನ್ನು ಅಗಲಗೊಳಿಸುತ್ತಾ, ಅತಿ ನುಣುವಾದ ಬೆಟ್ಟದ ಕಲ್ಲಿನ ಶಿಲಾಫಲಕಗಳನ್ನು ಏರಲು ಸ್ಕಂಕುಗಳನ್ನು ತಂದು ಅವುಗಳ ನಡುವಿಕ್ಕೆ ಹಗ್ಗ ಕಟ್ಟಿ ಶಿಖರದ ಮೇಲೆ ಎಸೆದರು. ಸ್ಕಂಕನ ಉಗುರುಗಳ ಸಹಾಯದಿಂದ ಸೈನ್ಯವು ಮೇಲಕ್ಕೆ ಹತ್ತಿ ಕೋಟೆ ಗೋಡೆಗಳನ್ನು ಒಡೆದು ಸೈನ್ಯದೊಳಗೆ ಪ್ರವೇಶಿಸಿತ್ತು. ಆಗ ಆಹಾರಕ್ಕಾಗಿ ಹಸಿದ ಗಜಪತಿಗಳ ಸೈನ್ಯವು ವಿಜಯನಗರ ಸಾಮ್ರಾಜ್ಯಕ್ಕೆ ಶರಣಾಗುವಂತೆ ಆಯಿತು. ಯುದ್ಧ ಮುಗಿದ ನಂತರ ರಾಯನವರು ಗಜಪತಿಗಳ ಕುಮಾರಿಯನ್ನು 2ನೇ ವಿವಾಹವಾಗಿ ಇಲ್ಲಿಯೇ ವಾಸಿಸುತ್ತಾ ಭವನಗಳ ಜೊತೆಗೆ ಸುರಂಗ ಮಾರ್ಗವನ್ನು ತೊಡಿಸಿ ಬೆಟ್ಟದ ಒಳಗೆ ಭಾಗದಲ್ಲಿಯೂ ಕೊರಡುಗಳನ್ನು ನಿರ್ಮಿಸಿ ತಮ್ಮ ಕುದುರೆಗಳ ಗಾಡಿಯೊಂದಿಗೆ ದನವನ್ನು ಸುರಂಗ ಮಾರ್ಗಗಳ ಮೂಲಕ ಕೋಟಡಿಗಳಿಗೆ ಸೇರಿಸುತ್ತಿದ್ದರು ಎಂದು ಇಲ್ಲಿ ವಾಸಿಸುವ ಪೂರ್ವ ಜನರಿಂದ ಇವಾಗಲೂ ಹೇಳುತ್ತಿದ್ದಾರೆ. ರಾಯನವರು ಈ ಪ್ರದೇಶದಲ್ಲಿರುವ ದೇವಾಲಯಗಳಿಗೆ ದುರಸ್ತಿ ಮಾಡಿಸುತ್ತಾ ಮತ್ತು ಹೊಸ ದೇವಾಲಯಗಳನ್ನು ಸಹ ನಿರ್ಮಿಸಿ ಈ ಪ್ರದೇಶದಲ್ಲಿ ಒಟ್ಟು 365 ದೇವಾಲಯಗಳು, 365 ಸರೋವರಗಳು ಇರುವಂತೆ ರೂಪಿಸಿದರು. ಪ್ರತಿದಿನವೂ ಒಂದೊಂದು ದೇವಾಲಯವಂತೆ ವರ್ಷ ಪೂರ್ತಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಅದ್ದೂರಿಯಾಗಿ ಅಂಬರವನ್ನು ತಲುಪುವ ಉತ್ಸವಗಳನ್ನು ನಡೆಸುತ್ತಿದ್ದರು. ಆ ದೇವಾಲಯಗಳು ಒಟ್ಟು ಪೆನುಶಿಲೆಗಳಿಂದ ನಿರ್ಮಿತವಾಗಿ ನಿಲುವೆತ್ತಿನ ಸುಂದರಿಯರ ಮನುಗಳ ವಿಗ್ರಹಗಳು, ನಗ್ನಿಶೀಲು ಆ ಕಾಲದ ಶಿಲ್ಪಕಲಾ ಚಾತುರ್ಯವನ್ನು ಸಾರಿಸುತ್ತವೆ. ಎಲ್ಲಿ ನೋಡಿದರೂ ಎತ್ತರಾದ ಪ್ರಾಕಾರಗಳು, ಗಾಲಿಗೋಪುರಗಳು ಶೋಭಾಯಮಾನವಾಗಿ ಕಾಣಿಸುತ್ತವೆ. ಶಿಖರಗಳನ್ನು ತಾಕುತ್ತಾ ಹೋಗುವ ಮೋಡಗಳು ಮರಗಳ ಬೇರುಗಳ ನಡುವಿನಿಂದ ಜಲಧಾರಲಾಗಿ ಉತ್ಪತ್ತಿಯಾಗಿ ಜಲಪಾತಗಳಾಗಿ ಬಂದು ಈ ಪ್ರದೇಶದ ಜನರ ಕುಡಿಯುವ ನೀರಿಗಾಗಿ ಹರಿಯುತ್ತವೆ. ತಲ್ಲಿಕೋಟ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯವು ಕೊನೆಗೊಂಡ ನಂತರ ಈ ಉದಯಗಿರಿ ರಾಜ್ಯವು ಸಹ ನವಾಬರ ಪಾಲಿಗೆ ಹೋಯಿತು. ಗೋಲ್ಕೊಂಡ ನವಾಬರು ಜಾಗೀರುದಾರಾಗಿ ಈ ಪ್ರದೇಶವನ್ನು ಆಳಿದರು. ಅವರ ಘನವಾದ ಆಡಳಿತಕ್ಕೆ ನೇರ ಸಾಕ್ಷಿಯೇ ಇಲ್ಲಿರುವ ಮಸೀದಿಗಳು. ನವಾಬರ ಕೊನೆಯ ರಾಜನಾದ ಸೈಯದ್ ಅಬ್ಬಾಸ್ ಅಲಿ ಖಾನ್ ದೀನಗಾದೆ ಅಂದಿನ ಬ್ರಿಟಿಷ್ ನಿರಂಕುಶ ಆಡಳಿತಕ್ಕೆ ಮತ್ತೊಂದು ನಿದರ್ಶನ. ಆಂಗ್ಲರ ಆಗಮವನ್ನು ಮೊದಲೇ ಅರಿತ ಸೈಯದ್ ಅಬ್ಬಾಸ್ ಅಲಿ ಖಾನ್ ತಮ್ಮ ಜನರ ಸಂಪತ್ತೆಲ್ಲ ಪರಾಯಿ ದೇಶದವರ ಆಸ್ತಿಯಾಗುತ್ತದೆ ಎಂದು ಭಾವಿಸಿ ಸುರಂಗ ಮಾರ್ಗಗಳನ್ನು ಮುಚ್ಚಿ ಹಾಕಿಸಿದರಂತೆ. ಆ ವಿಷಯಗಳನ್ನು ತಿಳಿದ ಬ್ರಿಟಿಷರು ನೆಲ್ಲೂರು ಕಡೆಗೆ ಹೋಗುತ್ತಿದ್ದ ಅಬ್ಬಾಸ್ ಅಲಿ ಖಾನ್ ಅವರನ್ನು ಬಂಧಿಸಿ ಅನಾಗಾರಗಳ ವಿವರಗಳನ್ನು ಹೇಳುವಂತೆ ಚಿತ್ರಹಿಂಸೆ ಪಡಿಸಿದರಂತೆ. ಆ ನೋವುಗಳನ್ನು 21 ದಿನಗಳ ಕಾಲ ಸಹಿಸಿದ ಅಬ್ಬಾಸ್ ಅಲಿ ಖಾನ್ ನಂತರ ಸಹಿಸಲಾಗದೆ ತನ್ನ ಬೆರಳಿಗಿದ್ದ ವಜ್ರದ ಉಂಗುರವನ್ನು ನುಂಗಿ ತಾನೂ ಚಾಲಿಸಿದರು. ತಮ್ಮ ರಾಜನ್ನು ಚಿತ್ರಹಿಂಸೆ ಪಡಿಸಿದ ಸಮಾಚಾರ ತಿಳಿದರೆ ಜನರು ತಿರುಗಿ ಬೀಳುತ್ತಾರೆ ಎಂದು ಭಾವಿಸಿ ವಿವಿಧ ಕಾರಣಗಳನ್ನು ಹೇಳಿ ಮೃತದೇಹವನ್ನು ಒಪ್ಪಿಸಿದರು. ಅವರ ಮೃತದೇಹವನ್ನು ತಂದ ಜನರು ಪ್ರಸ್ತುತ ಉದಯಗಿರಿ ಬಸ್ ಸ್ಟಾಪ್ನಲ್ಲಿರುವ ಮಸೀದಿಯಲ್ಲಿ ಅವರಿಗೆ ಸಮಾಧಿ ನಿರ್ಮಿಸಿದರು.
ನಂತರ ಈ ಪ್ರದೇಶವನ್ನು ಆಂಗ್ಲರು ಆಕ್ರಮಿಸಿ ಅಂದಿನ ಬ್ರಿಟಿಷ್ ಗವರ್ನರ್ ಶಿಖರಗಳ ಮೇಲೆ ಗಾಜಿನ ಮನೆ ನಿರ್ಮಿಸಿಕೊಂಡು ಇಲ್ಲಿಂದಲೇ ಆಳುತ್ತಿದ್ದರು. ಈ ಪ್ರದೇಶದಲ್ಲಿ ಮೊದಲು ಬಾರಿಗೆ ಕ್ರೈಸ್ತವ ಧರ್ಮವನ್ನು ಪರಿಚಯಿಸಿ ಅನೇಕ ಚರ್ಚುಗಳನ್ನು ಸಹ ನಿರ್ಮಿಸಿದರು. ಅನೇಕ ಹಿಂದೂ ಯೋಧರು, ಮಹಮ್ಮದಿಯು ನವಾಬರು, ಆಂಗ್ಲ ಆಡಳಿತಗಾರರು ಆಳಿದ ಘನ ಚಾರಿತ್ರಕ ಸ್ಥಳ ಈ ಉದಯಗಿರಿ. ಪ್ರಸ್ತುತ ಕೋಟೆ ಗೋಡೆಗಳು ಹೊರಡಿಕೊಂಡಿರುವ ಮರಗಳ ನಡುವೆ ಮಹಾ ಕಾಡಾಗಿ ಮಾರ್ಪಾಡಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಈ ಭೂಮಿ ಸಮುದ್ರದ ಅಲೆಗಳ ಮೇಲೆ ಶ್ರೀಕೃಷ್ಣನು ಆಳಿದ ದ್ವಾಪರ ಯುಗದ ಪ್ರಾಚೀನ ದ್ವಾರಕ ಬೆಳೆಸಿದೆ. ಭಾಗವತಕ್ಕೆ, ಭಾರತ ಯುದ್ಧಕ್ಕೆ ಆದಿ ಸೃಷ್ಟಿಕರ್ತೆ. ಬಲರಾಮ ಸಮೇತ ಶ್ರೀಕೃಷ್ಣನು ತನ್ನ ಅಖಂಡ ಸಾಮ್ರಾಜ್ಯವನ್ನು ಏರಿದ ಈ ನಗರವು ಪ್ರಸ್ತುತ ಸಮುದ್ರ ಗರ್ಭದಲ್ಲಿ ಸೇರಿ ಹೋಗಿ ಮನುಷ್ಯರ ನೋಟಕ್ಕೆ ಕರುವಾಗಿ ಮೀನುಗಳಿಗೆ ವಾಸಸ್ಥಾನವಾಗಿದೆ.